ವೀಕ್ಷಕರೇ, ಈಗ ಐಪಿಎಲ್ನಲ್ಲಿ ಒಟ್ಟು 10 ತಂಡಗಳಿವೆ. ಇವುಗಳಲ್ಲಿ ಸದ್ಯ ಆರ್ಸಿಬಿ ಕೂಡ ಸೇರಿ ಅನೇಕ ಟೀಮ್ಗಳ ಓನರ್ ಯಾರು ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತ ಈಗಿರುವಂತಹ ಎಲ್ಲ ಐಪಿಎಲ್ ತಂಡಗಳ ಓನರ್ಗಳು ಯಾರ್ಯಾರು, ಅವರ ಹಿನ್ನೆಲೆ ಏನು, ಅವರ ಟರ್ನ್ ಓವರ್ ಎಷ್ಟು ಎಂಬ ಎಲ್ಲ ಸಂಗತಿಗಳನ್ನ ಕೂಲಂಕಷವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಯಾವುದೇ ಒಂದು ಕ್ರೀಡಾ ತಂಡದ ಬಾಧ್ಯತೆ ಅಷ್ಟು ಸುಲಭದ ಕೆಲಸ ಅಲ್ಲ. ತಂಡದ ಪ್ರತಿ ಸಂಗತಿಯ ಕಡೆ ಸೂಕ್ತ ರೀತಿಯಲ್ಲಿ ಗಮನವನ್ನು ಹರಿಸಬೇಕಾದದ್ದು ಅದರ ಓನರ್ನ ಜವಾಬ್ದಾರಿ. ಅಲ್ಲಿ ಆಟಗಾರರ ಆಯ್ಕೆಯಿಂದ ಹಿಡಿದು ಕೋಚಿಂಗ್, ಸ್ಟಾಫ್, ಕ್ರೂ ಸದಸ್ಯರು, ಬಜೆಟಿಂಗ್, ಇನ್ವೆಸ್ಟ್ಮೆಂಟ್, ಹರಾಜು ಪ್ರಕ್ರಿಯೆ ಹಾಗೂ ಅದರ ಸ್ಟ್ರಾಟಜಿಗೆ ನಡೆಸುವಂತ ಸಿದ್ಧತೆ ಮತ್ತು ಮಾಧ್ಯಮಗಳ ಜೊತೆಗಿನ ಒಡನಾಟದ ನಂಟು, ಈ ಎಲ್ಲ ವಿಷಯಗಳಲ್ಲಿ ತಂಡದ ಮಾಲೀಕರು ಅತ್ಯಂತ ಜಾಗರೂಕರಾಗಿ ಇರಬೇಕಾಗುತ್ತೆ. ಇಲ್ಲಿ ಎಲ್ಲ 10 ತಂಡದ ಮಾಲೀಕರ ಬಗ್ಗೆ ನಿಮಗೆ ವಿವರ ಸಿಗಲಿದೆ. ಇವರಲ್ಲಿ ಕೆಲವರು ಅನೇಕ ವರ್ಷಗಳಿಂದ ಮಾಲೀಕರ ಸ್ಥಾನದಲ್ಲಿದ್ದರೆ ಇನ್ನೂ ಹಲವರಲ್ಲಿ ಕಾರಣಾಂತರಗಳಿಂದ ರಿಪ್ಲೇಸ್ ಕೂಡ ಆದವರಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ ತಂಡದ ಬಗ್ಗೆ ಹೇಳುವುದಾದರೆ, ರಿಲಯನ್ಸ್ ಗ್ರೂಪ್ ಆಫ್ ಇಂಡಸ್ಟ್ರಿಗಳ ಒಡೆಯರಾದಂತಹ ಮುಖೇಶ್ ಅಂಬಾನಿ ಅವರ ಪರಿವಾರ ಈ ಒಂದು ತಂಡದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಮುಖೇಶ್ ಅಂಬಾನಿ ಅವರ ಪತ್ನಿಯಾದಂತಹ ನೀತಾ ಅಂಬಾನಿ ಹಾಗೂ ಇವರ ಹಿರಿಯ ಮಗನಾದಂತಹ ಆಕಾಶ್ ಅಂಬಾನಿ ಅವರ ಒಡೆತನದಲ್ಲಿ ಈ ಒಂದು ಟೀಮ್ ಮೊದಲಿಂದನೂ ಕೂಡ ಮುನ್ನಡೆತಾ ಇದೆ. ಮುಂಬೈ ಇಂಡಿಯನ್ಸ್ ತಂಡ ಐಪಿಎಲ್ ತಂಡಗಳಲ್ಲಿ ಅತ್ಯಂತ ಬಲಿಷ್ಠವಾದ ಹಾಗೂ ಯಶಸ್ವಿ ತಂಡ. ಇದುವರೆಗೂ ಈ ಒಂದು ತಂಡ 5 ಸಲ ಕಪ್ ಅನ್ನ ಗೆದ್ದಿದೆ. ಈ ಒಂದು ತಂಡದ ಫ್ರಾಂಚೈಸಿಯ ಸಹ ಮಾಲೀಕರಾದಂತಹ ನೀತಾ ಹಾಗೂ ಅವರ ಮಗ ಆಕಾಶ್ ಕೂಡ ತಂಡದ ಬಾಧ್ಯತೆಯನ್ನ ವಹಿಸಿಕೊಂಡಿದ್ದಾರೆ. ನೀತಾ ಹಾಗೂ ಆಕಾಶ್ ಇಬ್ರು ಕೂಡ ತಂಡದ ಫ್ರಾಂಚೈಸಿಯ ಹೊರತಾಗಿ ಇತರೆ 3 ಫ್ರಾಂಚೈಸಿಯ ಓನರ್ಶಿಪ್ ಅನ್ನು ಕೂಡ ಹೊಂದಿದ್ದಾರೆ. ವಿಮೆನ್ ಐಪಿಎಲ್ ನಲ್ಲೂ ಕೂಡ ಒಂದು ತಂಡ ಇವರ ಒಡೆತನದಲ್ಲಿದೆ. ನೀತಾ ಅಂಬಾನಿ ಅವರ ಒಟ್ಟಾರೆ ಆಸ್ತಿ ಸುಮಾರು $117.8 ಬಿಲಿಯನ್ ಅಂತ ಹೇಳಲಾಗ್ತಿದೆ. ಅಂದ್ರೆ ಇದು 9,83,000 ಕೋಟಿಗಿಂತಲೂ ಹೆಚ್ಚಿನ ಮೊತ್ತ. ಆಕಾಶ್ ಅಂಬಾನಿ ಅವರ ಒಟ್ಟಾರೆ ನೆಟ್ವರ್ತ್ ಸುಮಾರು $13,000 ಬಿಲಿಯನ್ ಹೆಚ್ಚು ಅಂತ ಹೇಳಲಾಗ್ತಿದೆ. ಈ ಐಪಿಎಲ್ ತಂಡದ ಮಾಲೀಕತ್ವದಿಂದನೂ ಕೂಡ ಒಂದು ಸೀಸನ್ ನಲ್ಲಿ ಇವರಿಗೆ 100 ಕೋಟಿ ಹಣ ಸುಲಭವಾಗಿ ಹರಿದುಬರುತ್ತೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಗ್ಗೆ ಹೇಳುವುದಾದರೆ, ಇಡೀ ಐಪಿಎಲ್ ನಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಹಾಗೂ ಬಲಿಷ್ಠ ತಂಡ ಅಂತಾನೆ ಸಿಎಸ್ಕೆ ಹೆಸರನ್ನ ಪಡೆದಿದೆ. ಇದನ್ನ ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್ ಎಂಬ ಖಾಸಗಿ ಸಂಸ್ಥೆ ಇದರ ಬಾಧ್ಯತೆಯನ್ನ ವಹಿಸಿಕೊಂಡಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಕ್ರಿಕೆಟ್ ಲಿಮಿಟೆಡ್ ಎಂಬ ಉಪಸಂಸ್ಥೆಯ ಮೂಲಕ ಇಂಡಿಯಾ ಸಿಮೆಂಟ್ಸ್ ಈ ತಂಡವನ್ನ ಗುತ್ತಿಗೆ ಕೊಟ್ಟಿದೆ. ಡಿಸೆಂಬರ್ 2014ರಲ್ಲಿ ಸಿಎಸ್ಕೆ ಕ್ರಿಕೆಟ್ ಲಿಮಿಟೆಡ್ ಎಂಬ ಸರ್ಕಾರೇತರ ಸಂಸ್ಥೆ ರಚನೆಯಾಗುತ್ತೆ. ಇದೊಂದು ರಿಜಿಸ್ಟರ್ ಎನ್ಜಿಒ ಸಂಸ್ಥೆ. ಇಂಡಿಯಾ ಸಿಮೆಂಟ್ಸ್ ಎಂಬ ಸಂಸ್ಥೆನೇ ಇದರ ಪೇರೆಂಟಲ್ ಸಂಸ್ಥೆ. ಎನ್ ಶ್ರೀನಿವಾಸನ್ ಎಂಬುವರು ಸದ್ಯ ಇದೀಗ ಈ ಇಂಡಿಯಾ ಸಿಮೆಂಟ್ ಲಿಮಿಟೆಡ್ ಸಂಸ್ಥೆ ಈಗಿನ ವೈಸ್ ಚೇರ್ಮನ್ ಹಾಗೂ ಅದರ ಎಂಡಿ ಕೂಡ ಆಗಿದ್ದಾರೆ. ಇವರು ಈ ಹಿಂದೆ ಬಿಸಿಸಿಐ ಬೋರ್ಡ್ನ ಅಧ್ಯಕ್ಷರು ಕೂಡ ಆಗಿದ್ರು. ಈ ಒಂದು ತಂಡದ ಫ್ರಾಂಚೈಸಿಯಲ್ಲಿ ಈಗ ಮುಖ್ಯ ಡಿಸಿಷನ್ ಮೇಕರ್ ಇವರೇನೆ. ಇಂಡಿಯನ್ ಸಿಮೆಂಟ್ನ ಓನರ್ ಆದಂತ ಇವರ ಈಗಿನ ಒಟ್ಟಾರೆ ನೆಟ್ವರ್ತ್ 7.2 ಬಿಲಿಯನ್, ಅಂದ್ರೆ 700 ಕೋಟಿಗೂ ಹೆಚ್ಚು. ಸಿಎಸ್ಕೆಯಿಂದಲೇ ಇವರಿಗೆ ಪ್ರತಿ ಸೀಸನ್ ನಲ್ಲೂ ಕೂಡ 50 ಕೋಟಿಗೂ ಹೆಚ್ಚು ಹಣ ಪ್ರತಿ ವರ್ಷ ಹರಿದುಬರುತ್ತೆ. ಇನ್ನು ಮೂರನೇದಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಒಂದು ತಂಡ ಖ್ಯಾತ ನಟ ಶಾರುಖ್ ಖಾನ್ ರವರ ಒಡೆತನದಿಂದಾಗಿ ಆರಂಭದಲ್ಲಿ ಹೆಚ್ಚು ಗುರುತಿಸಿಕೊಂಡಿತ್ತು. ಇದೀಗ ಈ ತಂಡದ ಓನರ್ಶಿಪ್ 2 ಖ್ಯಾತ ಖಾಸಗಿ ಗ್ರೂಪ್ಗಳ ನಡುವೆ ಹಂಚಿ ಹೋಗಿದೆ. ಇದರ ಒಂದು ಭಾಗ ನಟ ಶಾರುಖ್ ರವರ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ನ ಒಡೆತನದಲ್ಲಿದ್ದರೆ, ಇನ್ನೊಂದು ಭಾಗ ಮೆಹ್ತಾ ಗ್ರೂಪ್ ರವರ ಉಸ್ತುವಾರಿಯಲ್ಲಿದೆ. ಈ ಮೆಹ್ತಾ ಗ್ರೂಪ್ ನಟಿ ಜೂಹಿ ಚಾವ್ಲಾ ಹಾಗೂ ಅವರ ಪತಿ ಜೈ ಮೆಹ್ತಾ ರವರ ಒಡೆತನದಲ್ಲಿದೆ. ಕೆಕೆಆರ್ ತಂಡದ ಒಟ್ಟಾರೆ ಸ್ಟಾಕ್ಸ್ ನಲ್ಲಿ 55% ಶಾರುಖ್ ಖಾನ್ ಹೊಂದಿದರೆ, ಉಳಿದ 45% ಅನ್ನ ಮೆಹ್ತಾ ಗ್ರೂಪ್ ವಹಿಸಿಕೊಂಡಿದೆ. ಈ ತಂಡದ ಹೆಚ್ಚಿನ ಪಾಲನ್ನ ನಟ ಶಾರುಖ್ ಹೊಂದಿದ್ದಾರೆ. ಅವರು ಈ ತಂಡದ ಮುಖ್ಯ ಐಕಾನಿಕ್ ವ್ಯಕ್ತಿ. ಈ ತಂಡದ ಎಲ್ಲವನ್ನು ಕೂಡ ಪ್ರಮೋಟ್ ಮಾಡುವಂತ ಹೊಣೆ ಶಾರುಖ್ ರವರದ್ದೇ. ಇನ್ನು ಈ ತಂಡದ ಮ್ಯಾನೇಜ್ಮೆಂಟ್, ಆಪರೇಷನ್ ಹಾಗೂ ಇದರ ಹರಾಜು ಪ್ರಕ್ರಿಯೆಲ್ಲ ಮೆಹ್ತಾ ಗ್ರೂಪ್ ನೋಡಿಕೊಳ್ಳುತ್ತೆ. ಮೆಹ್ತಾ ಗ್ರೂಪ್ನವರ ಈಗಿನ ನೆಟ್ವರ್ತ್ $500 ಮಿಲಿಯನ್, ಅಂದ್ರೆ ಇದು 4,000 ಕೋಟಿಗೂ ಹೆಚ್ಚು. ಇನ್ನು ಶಾರುಖ್ ಖಾನ್ ಒಡೆತನದ ರೆಡ್ ಚಿಲ್ಲೀಸ್ ಸಂಸ್ಥೆ ಈಗಿನ ನೆಟ್ವರ್ತ್ $500 ಕೋಟಿ ರೂಪಾಯಿಯನ್ನ ದಾಟುತ್ತೆ. ಇದರ ಹೊರತಾಗಿ ನಟ ಶಾರುಖ್ ರವರ ಪ್ರತ್ಯೇಕ ನೆಟ್ವರ್ತ್ ಸುಮಾರು $735 ಮಿಲಿಯನ್, ಅಂದ್ರೆ ಇದು ಸುಮಾರು 7,000 ಕೋಟಿಗೂ ಹೆಚ್ಚು. ಮೆಹ್ತಾ ಗ್ರೂಪ್ನ ಟೋಟಲ್ ಆಸ್ತಿ ಕೂಡ ಶಾರುಖ್ ರ ಒಬ್ಬರ ಆಸ್ತಿಗೆ ಸಮ ಅಲ್ಲ. ಈ ಮೂಲಕ ಕೆಕೆಆರ್ ಐಪಿಎಲ್ ನ ತಂಡಗಳಲ್ಲಿ ಅತ್ಯಂತ ದುಬಾರಿ ಟೀಮ್ ಅಂತಾನೆ ಹೆಸರನ್ನ ಪಡ್ಕೊಂಡಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದ ಬಗ್ಗೆ ಹೇಳುವುದಾದರೆ, ಈ ತಂಡದ ಹೆಸರು ಕೇಳಿದ ತಕ್ಷಣ ಬಾಲಿವುಡ್ನ ಬ್ಯೂಟಿ ನಟಿ ಶಿಲ್ಪಾ ಶೆಟ್ಟಿ ಅನೇಕರಿಗೆ ನೆನಪಾಗ್ತಾರೆ. ಇವರು ಬಹಳ ದಿನದವರೆಗೂ ಈ ಒಂದು ತಂಡದ ಓನರ್ಶಿಪ್ ಅನ್ನ ವಹಿಸಿಕೊಂಡಿದ್ರು. ಆದ್ರೆ ಅದರ ಫಿಕ್ಸಿಂಗ್ ವಿವಾದದಿಂದ 2015ರಲ್ಲಿ ಈ ಒಂದು ತಂಡವನ್ನು ಅವರು ತೊರೆದ್ರು. ಈ ರಾಜಸ್ಥಾನ್ ರಾಯಲ್ಸ್ ತಂಡ ಈವರೆಗೂ ಅದರ ಓನರ್ಶಿಪ್ಗಳಲ್ಲಿ ಹಲವು ಏರುಪೇರನ್ನ ಕಂಡಿದೆ. 2023 ವರದಿ ಪ್ರಕಾರ ಕಳೆದ ವರ್ಷದಿಂದನೂ ಕೂಡ ಈ ಒಂದು ಟೀಮ್ 3 ಸಂಸ್ಥೆಗಳ ಒಡೆತನದಲ್ಲಿದೆ ಅಂತ ಹೇಳಲಾಗ್ತಿದೆ. ಇವುಗಳಲ್ಲಿ ಈ ತಂಡದ ಹೆಚ್ಚಿನ ಪಾಲನ, ಅಂದ್ರೆ ಇದರ 65% ಸ್ಟಾಕ್ ಅನ್ನ ಎಮರ್ಜಿಂಗ್ ಮೀಡಿಯಾ ಐಪಿಎಲ್ ಲಿಮಿಟೆಡ್ ಎಂಬ ಸಂಸ್ಥೆ ವಹಿಸಿದೆ. ಇದರ ಓನರ್ ಮನೋಜ್ ಬದಾಳೆ ಎಂಬ ಉದ್ಯಮಿ ಹಾಗೂ ಎರಡನೇ ಗ್ರೂಪ್ನ ಹೆಸರು ರೆಡ್ ಬರ್ಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್. ಇದು ನ್ಯೂಯಾರ್ಕ್ ಮೂಲದ ಸಂಸ್ಥೆಯಾಗಿದ್ದು ಗ್ಯಾರಿ ಕಾರ್ಡಿನೆಲ್ ಎಂಬುವರು ಇದರ ಸಂಸ್ಥಾಪಕರು.
ಆರ್ಆರ್ ಟೀಮ್ ಅಲ್ಲಿ ಇವರು 15% ಸ್ಟಾಕ್ ಅನ್ನ ಹೊಂದಿದ್ದಾರೆ. ಮೂರನೇ ಸಂಸ್ಥೆ ಹೆಸರು ಫ್ಯಾಕ್ಸ್ ಕಾರ್ಪೊರೇಷನ್. ಈ ಒಂದು ಸಂಸ್ಥೆ ಎಷ್ಟು ಪ್ರಮಾಣದ ಸ್ಟಾಕ್ ಅನ್ನು ಹೊಂದಿದೆ ಎಂಬುದು ಇವತ್ತಿಗೂ ಕೂಡ ಅಧಿಕೃತವಾಗಿ ವರದಿಯಾಗಿಲ್ಲ. 2014ರಲ್ಲಿ ಸ್ಥಾಪನೆಯಾದಂತಹ ರೆಡ್ ಬರ್ಡ್ ಕ್ಯಾಪಿಟಲ್ ಸಂಸ್ಥೆಯ ಸದ್ಯದ ಟರ್ನ್ ಓವರ್ ಎಲ್ಲ ಮೂಲಗಳಿಂದಲೂ ಕೂಡ ಸುಮಾರು $10 ಬಿಲಿಯನ್ ಹೆಚ್ಚು ಅಂತ ಹೇಳಲಾಗ್ತಿದೆ. ಇನ್ನು ಎಮರ್ಜಿಂಗ್ ಮೀಡಿಯಾ ಐಪಿಎಲ್ ಲಿಮಿಟೆಡ್ನ ಒಟ್ಟಾರೆ ಆಸ್ತಿ 647 ಯೂರೋಗಳು ಅಂತ ಹೇಳಲಾಗ್ತಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬಗ್ಗೆ ಹೇಳೋದಾದ್ರೆ ಇದು 2012ರಿಂದಲೂ ಕೂಡ ಖ್ಯಾತ ಸನ್ ಗ್ರೂಪ್ನ ಓನರ್ ಆದಂತಹ ಕಲಾನಿಧಿ ಮಾರನ್ ರವರ ಮಾಲೀಕತ್ವದಲ್ಲಿದೆ. ಆ ವರ್ಷ ಡೆಕ್ಕನ್ ಚಾರ್ಜರ್ಸ್ ಎಂಬ ತಂಡ ಕಾರಣಾಂತರಗಳಿಂದ ಟರ್ಮಿನೇಟ್ ಆದಾಗ ಕಲಾನಿಧಿ ಮಾರನ್ ಈ SRH ಟೀಮ್ ಅನ್ನ ಖರೀದಿ ಮಾಡ್ತಾರೆ. ಇದೀಗ ಇವರ ಮಗಳಾದಂಥ ಕಾವ್ಯ ಮಾರನ್ ಈ ತಂಡದ ಫ್ರಾಂಚೈಸಿಯ ಸಹ ಮಾಲೀಕರು ಕೂಡ ಆಗಿದ್ದಾರೆ. ಈ ತಂಡದ ಬಿಡ್ಗಳು, ಇವೆಂಟ್ಗಳು ಹಾಗೂ ಇದರ ಆಕ್ಷನ್ ಪ್ರಕ್ರಿಯೆ ಇವುಗಳ ಜವಾಬ್ದಾರಿಯನ್ನ 2020ರಿಂದನೂ ಕೂಡ ಕಾವ್ಯರವರೇ ನೋಡ್ಕೊಳ್ತಿದ್ದಾರೆ. ಈ ಕಾವ್ಯ ಮಾರನ್ ರವರ ನೆಟ್ವರ್ತ್ ಸುಮಾರು $50 ಮಿಲಿಯನ್ ಹೆಚ್ಚಿದೆ. ಅಂದ್ರೆ ಇದು 500 ಕೋಟಿಗಿಂತಲೂ ಹೆಚ್ಚು. ಇನ್ನು ಗುಜರಾತ್ ಟೈಟನ್ ತಂಡ 2022ರಲ್ಲಿ IPLಗೆ ಎಂಟ್ರಿ ನೀಡಿ ಆ ವರ್ಷನೇ ಕಪ್ಪನ್ನ ಗೆದ್ದು ಭರ್ಜರಿ ಓಪನಿಂಗ್ ಅನ್ನ ಕೊಟ್ಟಿತ್ತು. ಇದರ ಮಾಲೀಕರು ಬ್ರಿಟನ್ ಮೂಲ ಸಂಸ್ಥೆಯಾದಂಥ CVC ಕ್ಯಾಪಿಟಲ್ ಪಾರ್ಟ್ನರ್ಸ್ ಎಂಬ ಸಂಸ್ಥೆ. 2021ರ ಅಕ್ಟೋಬರ್ನಲ್ಲಿ ಇವರು ಈ ತಂಡದ ಫ್ರಾಂಚೈಸಿಯನ್ನ $5,625 ಕೋಟಿ ಖರೀದಿ ಮಾಡಿದ್ರು. ಈ ಒಂದು ಸಂಸ್ಥೆ ಒಟ್ಟು ನೆಟ್ವರ್ತ್ $16.4 ಬಿಲಿಯನ್ ಅಂದ್ರೆ 1,36,000 ಕೋಟಿಗೂ ಹೆಚ್ಚು. ಇನ್ನು ನಮ್ಮೆಲ್ಲರ ನೆಚ್ಚಿನ RCB ತಂಡದ ಬಗ್ಗೆ ಹೇಳುವುದಾದರೆ ಇಡೀ IPL ತಂಡಗಳಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನ ಹಾಗೂ ಹೆಚ್ಚು ಕ್ರೇಜ್ ಅನ್ನ ಹೊಂದಿರುವಂತಹ ನಮ್ಮ RCB ಇದು ಉಳಿದೆಲ್ಲ ತಂಡಗಳಿಗಿಂತಲೂ ಕೂಡ ಹೆಚ್ಚು ಜನಪ್ರಿಯವಾದಂತಹ ತಂಡ. ಈವರೆಗೂ ಕೂಡ ಒಂದು ಕಪ್ ಅನ್ನ ಗೆಲ್ಲದೆ ಹೋದರೂ ಯಾವುದೇ ಕಪ್ ಗೆದ್ದ ತಂಡಕ್ಕಿಂತಲೂ ಕೂಡ ಹೆಚ್ಚಿನ ಅಭಿಮಾನಿ ಬಳಗವನ್ನ RCB ಹೊಂದಿದೆ. ನಿಮ್ಗೆಲ್ಲ ಗೊತ್ತಿರುವಂತೆ 2008ರಲ್ಲಿ ಈ ತಂಡದ ಫ್ರಾಂಚೈಸಿಯ ಚೇರ್ಮನ್ ಆಗಿದ್ದವರು ವಿಜಯ್ ಮಲ್ಯ. ಈಗ ಈ ತಂಡ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಎಂಬ ಸಂಸ್ಥೆ ಅಧಿಕೃತ ಒಡೆತನದಲ್ಲಿದೆ. ಇದು ಡಿಯಾಜಿಯೋ ಗ್ರೂಪ್ ಕಂಪನಿಯ ಒಂದು ಸಬ್ಸಿಡರಿ ಸಂಸ್ಥೆ. 2021ರ ಜುಲೈನಲ್ಲಿ ಆನಂದ್ ಕೃಪಾಲ್ ರವರಿಂದ ಈ ಒಂದು ತಂಡದ ಉಸ್ತುವಾರಿ ಪ್ರಥಮೇಶ್ ಮಿಶ್ರಾ ಅವರಿಗೆ ಹಸ್ತಾಂತರ ಆಯಿತು. ಬಹಳ ಈಚೆಗೆ ಇವರು ಮಹಿಳಾ ತಂಡವನ್ನು ಕೂಡ $971 ಕೋಟಿ ಖರೀದಿ ಮಾಡಿದ್ರು. ಯುನೈಟೆಡ್ ಸ್ಪಿರಿಟ್ನ ಒಟ್ಟಾರೆ ಆಸ್ತಿ 82,000 ಕೋಟಿಗೂ ಹೆಚ್ಚು ಅಂತ ಹೇಳಲಾಗ್ತಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ ತಂಡದ ಓನರ್ಶಿಪ್ 2 ಗ್ರೂಪ್ಗಳ ನಡುವೆ ಸಮವಾಗಿ ಹಂಚಿಕೆಯಾಗಿದೆ. ಒಂದು GMR ಗ್ರೂಪ್ ಹಾಗೂ ಇನ್ನೊಂದು JSW ಗ್ರೂಪ್. ಇವೆರಡೂ ಕೂಡ ಆ ತಂಡದಲ್ಲಿ ಈಕ್ವಲ್ ಶೇರ್ ಅನ್ನ ಹೊಂದಿವೆ. JSW ಸ್ಪೋರ್ಟ್ಸ್ನ ನಿರ್ದೇಶಕರಾಗಿರುವಂತಹ ಪಾರ್ಥ್ ಜಿಂದಾಲ್ ದೆಹಲಿ ಕ್ಯಾಪಿಟಲ್ಸ್ನ ಈಗಿನ ಅಧ್ಯಕ್ಷರಾಗಿದ್ದಾರೆ. ಈ ಪಾರ್ಥ್ IPLನಲ್ಲಿ ಮಾತ್ರವಲ್ಲದೆ ಮಹಿಳಾ ಪ್ರೀಮಿಯರ್ ಲೀಗ್ ಮತ್ತು ಓವರ್ಸೀಸ್ T20 ಲೀಗ್ಗಳಲ್ಲಿ ದೆಹಲಿ ಕ್ಯಾಪಿಟಲ್ಸ್ನ ಇನ್ನಿತರೆ ಫ್ರಾಂಚೈಸಿಗಳ ಹರಾಜು ಪ್ರಕ್ರಿಯೆ ಬಾಧ್ಯತೆಯನ್ನ ವಹಿಸಿಕೊಂಡಿದ್ದಾರೆ. ಇನ್ನು ಪಂಜಾಬ್ ತಂಡದ ಬಗ್ಗೆ ಹೇಳುವುದಾದರೆ IPLನಲ್ಲಿ ಪಂಜಾಬ್ ಕಿಂಗ್ಸ್ 4 ಜನ ಮಾಲೀಕರನ್ನ ಹೊಂದಿದೆ. ಮೋಹಿತ್ ಬರ್ಮನ್, ನೆಸ್ವಾಡಿಯಾ, ನಟಿ ಪ್ರೀತಿ ಜಿಂಟಾ ಮತ್ತು ಕರಣ್ ಪಾಲ್ ಇವರೆಲ್ಲರೂ ಕೂಡ ಪಂಜಾಬ್ ಮೂಲದ ಫ್ರಾಂಚೈಸಿಯ ಮಾಲೀಕರು. ಇನ್ನು ಕೊನೆಯದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಬಗ್ಗೆ ಹೇಳುವುದಾದರೆ ಸಂಜೀವ್ ಗೋಯಂಗ್ ಒಡೆತನದ RPSG ಗ್ರೂಪ್ ಅಕ್ಟೋಬರ್ 2021ರಲ್ಲಿ $7,090 ಕೋಟಿ ಬೆಡ್ನೊಂದಿಗೆ ಲಕ್ನೋದಲ್ಲಿ ಫ್ರಾಂಚೈಸಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತು. RPSG ಗ್ರೂಪ್ ಈ ಹಿಂದೆ 2016 ಮತ್ತು 2017ರ ಸೀಸನ್ಗಳಲ್ಲಿ IPLನಲ್ಲಿ ಈ ಪುಣೆ ತಂಡದ ಬಾಧ್ಯತೆಯನ್ನು ವಹಿಸಿಕೊಳ್ತು. ವೀಕ್ಷಕರೇ, ಇವೆಷ್ಟು ಜನ ಮಾಲೀಕರು ಕೂಡ ಇವರ ತಂಡದ ಆಟ, ಇವೆಂಟ್, ಆಟಗಾರರ ಸಂದರ್ಶನ, ಜಾಹೀರಾತು, ಪ್ರಮೋಷನ್ ಮುಂತಾದ ಎಲ್ಲದರಿಂದ ಕೂಡ ಒಂದು ಸೀಸನ್ಗೆ ಸುಮಾರು $100 ಕೋಟಿ ಹಣ ಹರಿದು ಬರುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.